ಸಚಿವರಿಗೆ ನಾನು ಬಹಿರಂಗವಾಗಿ ಮಾಧ್ಯಮದ ಸ್ನೇಹಿತರ ಮುಖಾಂತರ ಸವಾಲಾಗ್ತಾ ಇದ್ದೀನಿ ಮತ್ತು ಬಹಿರಂಗವಾಗಿ ಚರ್ಚೆಗೆ ನೀವು ಸಿದ್ಧ ಅಂತೇಳಿ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಚುನಾವಣೆ ಪೂರ್ವದಲ್ಲಿ ಯಾವುದೇ ಷರತ್ತುಗಳನ್ನು ವಿಧಿಸದೆ ಪಂಚ ಭರವಸೆಗಳು ಗ್ಯಾರಂಟಿ ಅಂತ ಹೇಳಿದ್ರಿ. ಯಾವುದು ಮಾನದಂಡ ಇರಲಿಲ್ಲ, ನನಗೂ ಫ್ರೀ, ನಿನಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರಿ. ಅಧಿಕಾರಕ್ಕೆ ಬಂದ ಮೇಲೆ ಭಾಳ ತಡವಾಗಿ ಭರವಸೆಗಳನ್ನ ಘೋಷಣೆ ಮಾಡಿದ್ರಿ. ಆಯಿತು, BPL ಕಾರ್ಡ್ ರದ್ದು ಮಾಡಿದ ಮೇಲೆ ಸರಿಪಡಿಸ್ತೀವಿ ಅಂತೇಳಿ ಇವತ್ತು ನಿನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಸಹ ಮಾಧ್ಯಮದಲ್ಲಿ ಮಾತಾಡ್ತಾರೆ, ಆಹಾರ ಸಚಿವರು ಇವತ್ತು ಮಾತಾಡ್ತಾರೆ, ಸುದೀರ್ಘವಾಗಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆಹಾರ ಸಚಿವರು ಉತ್ತರ ಕೊಡಲೇಬೇಕು. ಫುಡ್ ಮಿನಿಸ್ಟರ್ ಮುನಿಯಪ್ಪನವರು ಇವತ್ತು BPL ಕಾರ್ಡ್ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಸವಲತ್ತುಗಳನ್ನು ಪಡೆಯೋದಕ್ಕೆ ಮಾನದಂಡ BPL ಕಾರ್ಡ್ ಬೇಕೇ ಬೇಕು. ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರಿಗೆ ಇವತ್ತು ಆಯುಷ್ಮಾನ್ ಒಬ್ಬ ಬಡವ ಆಯುಷ್ಮಾನ್ ಕಾರ್ಡ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯೋಕ್ಕೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು 5 ಲಕ್ಷದವರೆಗೆ ಅವಕಾಶ ಕೊಡ್ತಾರೆ. ಮತ್ತು ವಿತೌಟ್ ಮಾನದಂಡ ಇಲ್ಲದೆ 70 ವರ್ಷ ಮೇಲ್ಪಟ್ಟಂಥವ್ರಿಗೂ ಸಹ ಆಯುಷ್ಮಾನ್ ಚಿಕಿತ್ಸೆ ಕೊಡೋದಕ್ಕೆ ನರೇಂದ್ರ ಮೋದಿಯವರು ಈಗಾಗಲೇ ಸರ್ಕಾರ ಆದೇಶ ಆಗಿದೆ, ಅನುಷ್ಠಾನಕ್ಕೆ ಬಂದಿದೆ. ಮತ್ತು ನಿಮ್ಮ ಭರವಸೆಗಳು ಸುಳ್ಳು ಭರವಸೆಗಳಿಂದ ನೀವು ಅಧಿಕಾರಕ್ಕೆ ಬಂದ್ರಿ. ಗೃಹಲಕ್ಷ್ಮಿ ನಮ್ಮ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ, BPL ಕಾರ್ಡ್ ಇಲ್ಲದೆ ಇದ್ದರೂ ನಾವು 2,000 ಕೊಡ್ತೀವಿ. ಇವತ್ತು ಹೇಳ್ತೀರಿ, ನಾಳೆ ಮತ್ತು ಯುವನಿಧಿ ಇವತ್ತಿಗೂ ಒಬ್ಬ ಯುವಕರಿಗೆ ಯುವನಿಧಿ ಬಂದಿದೆ ಅಂದರೆ ನಾನು ರಾಜಕಾರಣದಿಂದ ನಿವೃತ್ತಿ ಆಗ್ತೀನಿ. ಯುವನಿಧಿ ಯಾರಿಗೆ ಸಿಕ್ಕಲ್ಲ, ಯುವಕರಿಗೆ. ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿಗಳು ಯಾರೂ ಒಳಪಡಲ್ಲ ವಿದ್ಯಾರ್ಥಿಗಳನ್ನು, ಕಾಲೇಜ್ ವಿದ್ಯಾರ್ಥಿಗಳನ್ನು ಶಿವಮೊಗ್ಗದಲ್ಲಿ ಸಮಾವೇಶ ಮಾಡಿ ಘೋಷಣೆ ಮಾಡಿದ್ರು. ಒಬ್ಬರಿಗೂ ಇವತ್ತಿಗೂ ಯುವನಿಧಿ ಸಿಕ್ಕಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಮತ್ತು ಗೃಹ ಜ್ಯೋತಿ ಸಿಕ್ಕಾಪಟ್ಟೆ ಮಾನದಂಡಗಳು. ಅನ್ನಭಾಗ್ಯ 10 kg ಅಂತ ಹೇಳಿ ಬೊಬ್ಬೆ ಹೊಡೆದ್ರು. ಕೊಟ್ಟಿದ್ದು ನರೇಂದ್ರ ಮೋದಿಯವರು 5 kg. ಇವರು ಸರ್ಕಾರದಿಂದ ಎಲ್ಲ 170 ರೂಪಾಯಿ ಕೊಡ್ತಿದ್ದಾರೆ ಅಷ್ಟೇ. ಅದು ಕೆಲವು ತಿಂಗಳು ಬರುತ್ತೆ, ಇಲ್ಲ. ಚುನಾವಣೆ ಬಂದಾಗ, ಮೊನ್ನೆ 3 ಉಪಚುನಾವಣೆ ಬಂದಾಗ ನಾವು ಹೋಗಿದ್ವಿ ಎಲ್ಲ ಕಡೆ, ಸೊಂಡೂರಲ್ಲೆಲ್ಲ ಪ್ರವಾಸ ಮಾಡಿದಾಗ ಚುನಾವಣೆ 2 ದಿವಸ ಮುಂಚೆ 2,000 ಹಾಕಿದ್ರು. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ, ಲೋಕಸಭೆ ಚುನಾವಣೆಯಲ್ಲಿ 2 ತಿಂಗಳು ಅಡ್ವಾನ್ಸ್ ಆಗಿ ಹಾಕಿದ್ರಿ. ಅಂದರೆ ಚುನಾವಣೆ ಮುಗಿದೋದ್ಮೇಲೆ ನಿಮ್ಮ ಭರವಸೆಗಳು ಮಾಯವಾಗ್ತವ, ಕಾಣದಂತೆ ಮಾಯವಾದಂತ ಹೇಳ್ತಾರಲ್ಲ. ಮಹಾರಾಷ್ಟ್ರ ಚುನಾವಣೆ ಬಂದಾಗ ಜಪ ಮಾಡಿದ್ರಿ. ಮಹಾರಾಷ್ಟ್ರದಲ್ಲಿ ಪಂಚ ಗ್ಯಾರಂಟಿ, ಕರ್ನಾಟಕದಲ್ಲಿ ನಾವು ಯಶಸ್ವಿ ಮಾಡಿದ್ದೀವಿ, ದೊಡ್ಡ ದೊಡ್ಡ ಜಾಹೀರಾತು ಕೊಟ್ರಿ. ಮಹಾರಾಷ್ಟ್ರ ಚುನಾವಣೆ, ಪಕ್ಕದ ಚುನಾವಣೆ ಮುಗಿದ ತಕ್ಷಣ BPL ಕಾರ್ಡ್ ರದ್ದಾಗಿದ್ದಾವೆ. ನಾವು ಹೇಳ್ತಾ ಇದ್ದೀವಿ, ಇವತ್ತು ಅರ್ಹರು ಕಣ್ಣೀರಾಗ್ತಿದ್ದಾರೆ. ನಮಗೆ ಕುಟುಂಬಕ್ಕೆ ಆಧಾರ ಆಗಿದ್ದು BPL ಕಾರ್ಡ್ ಇವತ್ತು ಊಟಕ್ಕಿದಿಲ್ಲ, ಅಥವಾ ಅವ್ರ ಮಕ್ಕಳ ಶಿಕ್ಷಣ, ಭಾಳಷ್ಟು ಸವಲತ್ತುಗಳಿಗೆ BPL ಕಾರ್ಡ್ ಮಾನದಂಡ. ಹಾಗಾಗಿ ನೀವು ಇವತ್ತು ಸುದೀರ್ಘ ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ, ಒಂದು BPL ಕಾರ್ಡ್ ರದ್ದಾಗಬಾರ್ದು. ರದ್ದಾದರೆ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ದೊಡ್ಡ ಮಟ್ಟದ ಆಂದೋಲನವನ್ನು ಪ್ರಾರಂಭ ಮಾಡಿದೆ. ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆಯಿತು, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ವಕ್ಫ್ ಆಸ್ತಿ ಒಬ್ಬ ಜಮೀರ್ ಅಂತ ಮತಾಂಧ, ಈ ವಕ್ಫ್ ವಿಷಯದಲ್ಲಿ ಇಡೀ ರಾಜ್ಯದಲ್ಲಿ ಅಲ್ಲೋಲ್ ಕಲ್ಲಾಲಾಯಿತು. ಅಲ್ಲೋಲ್ ಕಲ್ಲಾಲಾದ್ಮೇಲೆ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಮಣಿದು ನೀವು ಕೊಟ್ಟಿರುವ ನೋಟಿಸನ್ನು ಹಿಂಪಡಿತೀವಿ ಅಂತ ಹೇಳಿದ್ರಿ. ಆದರೆ ಕಾಲಮ್ 11ರಲ್ಲಿ RTCಯಲ್ಲಿ ತಿದ್ದುಪಡಿ ಮಾಡಿದ್ರಾ, ಗೆಜೆಟ್ ನೋಟಿಫಿಕೇಶನ್ ವಾಪಸ್ ಪಡೆದ್ರೆ ಈ ಮಾನದಂಡನಷ್ಟೇ BPL ನಮ್ಮ ಸಹೋದರಿ
ಲಕ್ಷ್ಮೀ ಹೆಬ್ಬಾಳ್ಕರ್ ನೀನೇ ಹೇಳಿದಾರಲ್ಲ, ಯಾವುದೇ ಕಾರಣಕ್ಕೆ ಇವರಿಗೆ ಹಣಕಾಸಿನ ಹೊಂದಾಣಿಕೆ ಇಲ್ಲ. ಸುಳ್ಳು ಹೇಳಿ ಜನರಿಗೆ ಭರವಸೆಗಳು ಅಧಿಕಾರಕ್ಕೆ ಬಂದ್ರಿ, ಅಧಿಕಾರಕ್ಕೆ ಬಂದ ಮೇಲೆ ಹಣಕಾಸಿನ ಲಭ್ಯತೆ ಇಲ್ಲ, 56,000 ಕೋಟಿ ರಿಸರ್ವ್ ಡ್ಯೂ ಅಂತ ಹೇಳ್ತಾರಲ್ಲ, ಮೀಸಲಿಟ್ಟಂಥ ಈ ಪರಿಶಿಷ್ಟ ಜಾತಿ ಪಂಗಡ SC ST ಸಮುದಾಯಕ್ಕೆ ಇಟ್ಟಂಥ 27,000 ಕೋಟಿ ಹಣ ವಾಪಸ್ ಪಡೆದಿರಲ್ಲ. ಯಾಕೆ ವಾಪಸ್ ಪಡೆದಿ? ಮಾತೆತ್ತಿರಿ, ಸಂವಿಧಾನ ಬಗ್ಗೆ ಮಾತಾಡ್ತೀರಿ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ. ಅಂಬೇಡ್ಕರ್ಗೆ ಏನು ಮೋಸ ಮಾಡಿರಿ ದೇಶದ ಜನರಿಗೆ ಗೊತ್ತಿದೆ ಕಾಂಗ್ರೆಸ್ನವರು. ಹಾಗಾಗಿ ಸುಳ್ಳಿಗೆ ಮತ್ತೊಂದು ಹೆಸರು ಕಾಂಗ್ರೆಸ್, ಭ್ರಷ್ಟಾಚಾರಕ್ಕೆ ಮತ್ತೊಂದು ಕಾಂಗ್ರೆಸ್. ಒಂದು ಕಡೆ ಭ್ರಷ್ಟಾಚಾರ, ಒಂದು ಕಡೆ ಬಡವರ ಅನ್ನಕ್ಕೆ ಆ ಗಂಜಿಗೆ ಇವತ್ತು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಿ. BPL ಕಾರ್ಡ್ ರದ್ದಾಗಬಾರ್ದು, ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಒಬ್ಬ ಬಡವ ಆಸ್ಪತ್ರೆಗೆ ಹೋದರೆ BPL ಕಾರ್ಡ್ ಕೇಳ್ತಾರೆ. ಯಾವುದೇ ಕಾರಣಕ್ಕೂ BPL ಕಾರ್ಡ್ ಇರೋದು ಅದು ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಮಣಿದು ಇವತ್ತು ಹೇಳಿಕೆಯನ್ನು ಕೊಡೋರು ಅಷ್ಟೇ. ಒಂದು ಕಾರ್ಡ್ ರದ್ದಾದರೆ ಭಾರತೀಯ ಜನತಾ ಪಾರ್ಟಿ ಸಹಿಸಲ್ಲ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮತ್ತು ಹಳ್ಳಿಯಲ್ಲಿ ಜನ ಜಾಗೃತಿ ಮೂಡಿಸ್ತೀವಿ. ಇದ್ರ ಜೊತೆಗೆ ಸನ್ಮಾನ್ಯ ಮಧು ಬಂಗಾರಪ್ಪನವರು ನೀಟ್ ಪರೀಕ್ಷೆ ಏನು ವಿಡಿಯೋ ಕಾನ್ಫರೆನ್ಸಲ್ಲಿ ಒಬ್ಬ ವಿದ್ಯಾರ್ಥಿ ಏನು ಕೇಳಿದರೆ, ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಅಂತ ಕೇಳಿಕ್ಕೆ ಉತ್ತರ ಏನು ಹೇಳಬೇಕಾಯ್ತು? ದಿವಂಗತ ಬಂಗಾರಪ್ಪನವರ ಸುಪುತ್ರ ಅಂತ ಹೇಳ್ತಿಲ್ಲ. ನೀವು ಹುಟ್ಟಿದ್ದು ಕರ್ನಾಟಕದಲ್ಲಿ, ರಾಜಕಾರಣ ಪ್ರಾರಂಭ ಆಗಿದ್ದು ಸೊರಬದಲ್ಲಿ, ನಿಮಗೆ ಕನ್ನಡದ ಬಗ್ಗೆನೂ ಜ್ಞಾನ ಇಲ್ಲ. ಒಬ್ಬ ವಿದ್ಯಾರ್ಥಿ ಪ್ರಶ್ನೆಯನ್ನು ಕೇಳಿದರೆ ನೀವು ಸಮಾಧಾನದಿಂದ ಶಾಂತ ರೀತಿಯಿಂದ ಉತ್ತರವನ್ನು ಕೊಡಬೇಕಾಯಿತು. ನನಗೆ ಏನಾದರೂ ಕನ್ನಡ ಬಗ್ಗೆ ನಾನು ಹೇಳ್ಬೇಕಾಯ್ತು, ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ಅದಕ್ಕೋಸ್ಕರ ನಮ್ಮ ಪಕ್ಷ ಮುಖ್ಯಮಂತ್ರಿಗಳನ್ನ ಶಿಕ್ಷಣ ಸಚಿವರು ಮಾಡಿದೆ ಅಂತ ಹೇಳ್ಬೇಕಾಯ್ತಲ್ಲ. ಅದರ ಬದಲಾಗಿ ಒಂದು ರೀತಿ ತೊಗಲಕ್ ದರ್ಬಾರ್ ಮತ್ತು ಅವರ ವಿದ್ಯಾರ್ಥಿಯ ಮೂಲ ಪತ್ತೆ ಹಚ್ಚಿ ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ಸನ್ಮಾನ್ಯ ಮಧು ಬಂಗಾರಪ್ಪನವರೇ, ನಿಮಗೆ ಶಿಕ್ಷಣ ಬಗ್ಗೆ ಜ್ಞಾನ ಇದ್ದರೆ, ಶಿಕ್ಷಣ ಬಗ್ಗೆ ಅರಿವು ಮೂಡಿಸಿದ್ರೆ ವಿದ್ಯಾರ್ಥಿ ಮೇಲೆ ಈ ರೀತಿ ದೌರ್ಜನ್ಯದ ಮಾತುಗಳನ್ನ ಆಡ್ತಾ ಇರಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಪ್ರತಿಪಕ್ಷ ಇದೆ, ಅದೇ ರೀತಿ ಜನಾದೇಶ ಸುಪ್ರೀಂ. ಚುನಾವಣೆ ಬಂದ ಜನರ ಮನೆ ಬಾಗಿಲಿಗೆ ಹೋಗ್ತಿದ್ದಾನೆ, ಏನು ವಿದ್ಯಾರ್ಥಿಗಳಿಗೆ ಧಮಕಿ ಹಾಕ್ತೀರಾ? ಮಧು ಬಂಗಾರಪ್ಪನವರೇ, ಹುಷಾರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ರೀತಿ ವಿದ್ಯಾರ್ಥಿಗಳಿಗೆ ದೌರ್ಜನ್ಯ ಮಾಡಿದರೆ ಅವ್ರ ಮೇಲೆ ಪತ್ತೆ ಹಚ್ಚಿ ಕೇಸ್ ಹಾಕ್ತೀವಿ ಅಂದರೆ ಏನು ನಾವೇನು ಕಡಲೆಕಾಯಿ ತಿಂತೀವ? ಏನು ಪರ್ಸೆ ಹತ್ರ ಕಡಲೆಕಾಯಿ ಪರ್ಸೆ ಅದರ ರೀತಿ ಮಾಡ್ಕೊಂಬಿಟ್ಟಿದ್ದೀರಾ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದ್ರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರವಿ ಗಾಣಿಗ ಅನೇಕ ಸಚಿವರುಗಳು ಭಾರತೀಯ ಜನತಾ ಪಾರ್ಟಿ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಮೇಲೆ ಎಷ್ಟು ಭ್ರಷ್ಟಾಚಾರಗಳು, ವಕ್ಫ್ ಆಸ್ತಿ ವಿವಾದಗಳು, ಅದರ ಸುಳಿಯಲ್ಲಿ ಸಿಲುಕಿ ಕಾಂಗ್ರೆಸ್ ಇಲಿವಿಲಿ ಒದ್ದಾಡ್ತದೆ. ಅದರಿಂದ ಹೊರಬರೋಕ್ಕಾಗ್ತಲ್ಲ. ಅದಕ್ಕೋಸ್ಕರ ಎಲ್ಲ ಒಂದು ಕಡೆ ಶಾಸಕರನ್ನ 50 ಶಾಸಕರನ್ನ ಪ್ರಾರಂಭದಲ್ಲಿ ಹೇಳಿದ್ದು ರವಿ ಗಾಣಿಗ 50 ಕೋಟಿ ಸೇಲ್, ಮೊನ್ನೆ ಹೇಳಿದ್ದೆಷ್ಟು 100 ಕೋಟಿ. ಬಹುಶಃ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಶಾಸಕರು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಂತಿದ್ರೆ ಫಾರ್ ಸೇಲ್ ಆಫ್ ರೇಟ್ ಚೀಫ್ ರೇಟ್ ಅನ್ನೋ ಬದಲಾಗಿ ಈ ರೀತಿ ಅವರೇ ಜಾರಿಯಾತಿ ಕೊಡ್ತಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಆಯಿತು, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದರು. ನೀವು ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಒಂದೇ ಕಾರಣಕ್ಕೆ ತಮ್ಮ ಆಪ್ತ ಶಾಸಕರನ್ನು ಸಚಿವರನ್ನು ಕಾಂಗ್ರೆಸ್ ಕಳಿಸಿದ್ದು ನೀವೇ ತಾನೇ? ಇದು ಉತ್ತರ ಕೊಡಬೇಕಲ್ವಾ? ಎಲ್ಲ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರಿಗೆ
ನನ್ನನ್ನು ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ತಾರೆ, ರಾಜೀನಾಮೆ ಕೊಡ್ತಾರೆ. ನಾನು ಇಲ್ಲಿದ ಮೇಲೆ ಕಾಂಗ್ರೆಸ್ ಒಂದು ಕಣ್ಣು ಹೋದರೆ 2 ಕಣ್ಣು ತೆಗಿತೀವಿ ಅಂತೇಳಿ ಸಿದ್ದರಾಮಯ್ಯನವರು ಈ ರೀತಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಸಿ ಬಹುಶಃ ನನ್ನನ್ನು ಇಳಿಸಿದರೆ ಕಾಂಗ್ರೆಸ್ಸಿನ ಶಾಸಕರು ಕೋಣ ಎಮ್ಮೆ ದನಗಳ ರೀತಿಯಲ್ಲಿ ನೀವು ಖರೀದಿ ಅಂತೇಳಿ 50 ಕೋಟಿಯಿಂದ 100 ಕೋಟಿ ಜಂಪ್ ಮಾಡ್ತೀರಿ. ನಾವು ಅದಕ್ಕೋಸ್ಕರ ಬಿ ಜೆ ಪಿಯಿಂದ ಕೇಳಿದ್ವಿ, ದಾಖಲೆ ಸಮೇತ ಬಿಡುಗಡೆ ಮಾಡಬೇಕು. ನಿಮ್ಮ ಹತ್ರ ದಾಖಲೆ ಇದ್ದರೆ ಕೊಡಬೇಕಲ್ಲ. ನಿಮ್ಮ ಹತ್ರ ತನಿಖಾ ಸಂಸ್ಥೆಗಳು SIT ಕ್ಲೀನ್ ಚೀಟ್ ಕೊಟ್ಟರೆ ನಾಗೇಂದ್ರಿಗೆ ಹಿಂದೆ ಕೆಂಪಣ್ಣ ಆಯೋಗ ಮಾಡಿ ನೀವೇ ಕ್ಲೀನ್ ಚೀಟ್ ಕೊಟ್ಟಿರ್ತಾನೆ ಅರ್ಕಾವತಿ ಲೇಔಟ್ನಲ್ಲಿ. ಹಂಗೆ ಯಾವುದಾದ್ರೂ ನಿವೃತ್ತ ನ್ಯಾಯಾಧೀಶರಲ್ಲಿ ತನಿಖೆ ಯಾಕೆ ಮಾಡಬಾರಾಗಿತ್ತು ನೇತೃತ್ವದಲ್ಲಿ? ಅಂದರೆ ನಿಮಗೆ ತನಿಖೆ ಮಾಡೋಕ್ಕೆ ತಾಕತ್ತಿಲ್ಲ. ಸುಳ್ಳು ಸೃಷ್ಟಿ, ಸುಳ್ಳಿಗೆ ಮತ್ತೊಂದು ಹೆಸರು ಕಾಂಗ್ರೆಸ್. ಹಿಂದೆ ಬಹುಶಃ ರಾಜ್ಯದ ಜನ ಮಾತಾಡಿದ್ರು, ನಾನಲ್ಲ, ಕಾಂಗ್ರೆಸ್ಸಿನ ಮುಖಂಡರು ಮಾತಾಡ್ತಿದ್ರು. ಈ ರಾಜ್ಯದಲ್ಲಿ ಸುಳ್ಳು ಹೇಳ್ತಕ್ಕಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ವೀರಪ್ಪ ಮೊಯ್ಲಿ ಅಂತ ಹೇಳಿದ್ರು. ಅವ್ರನ್ನ ಓವರ್ಟೇಕ್ ಮಾಡಿ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸಿ ಬಹುಶಃ ನಿಮ್ಮನ್ನು ಇಳಿಸಿದರೆ ನಿಮ್ಮ ಕಾಂಗ್ರೆಸ್ಸಿನ ಶಾಸಕರನ್ನೇ ನೀವೇ ಫಾರ್ ಸೇಲ್ ಅಂತ ಹೇಳಿ ಸೇಲ್ಗಿಟ್ಟಿರ್ಬೇಕಂತ ಅನಿಸ್ತದೆ. ತನಿಖೆ ಮಾಡಿರಿ, ಯಾವುದಾದ್ರೂ ಆಯೋಗ ರಚನೆ ಮಾಡಿರಿ, ಅಥವಾ ಧರ್ಮಸ್ಥಳಕ್ಕೆ ನಿಮ್ಮ ಯಾರು ರಾವಿ ಗಣಿಗೆ ಹೇಳ್ತಾರೆ 50 ಕೋಟಿಯಿಂದ 100 ಕೋಟಿ ಅಲ್ಲೇ ಅವ್ರಿಗೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ರಲ್ಲ, ಧರ್ಮಸ್ಥಳಕ್ಕೆ ಬರ್ತೀರ ರವಿ ಗಾಣಿಗರವರೇ? ಕಾಂಗ್ರೆಸ್ಸಿನ ಭಾಳಷ್ಟು ಜನ ಶಾಸಕರುಗಳು ಈಗಾಗಲೇ ಇದನ್ನು ಅಲ್ಲಗಳಿದ್ದಾರೆ, ಕೆಲವು ಸಚಿವರು ಅಲ್ಲಗಳಿದ್ದಾರೆ, ಇದು ಸುಳ್ಳು. ನಿನ್ನೆ ಮುನಿಯಪ್ಪನೇ ಹೇಳಿದ್ದಾರೆ ನನಗೆ ಮಾಹಿತಿ ಇಲ್ಲ, ಒಬ್ಬ ಆಹಾರ ಮಂತ್ರಿ ನನಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಕಾಂಗ್ರೆಸ್ಸಿನ ಶಾಸಕರುಗಳೇ ನಮ್ಮನ್ನು ಯಾರೂ ಸಂಪರ್ಕ ಮಾಡಿಲ್ಲ, ಇದು ಸುಳ್ಳು, ಅಕ್ಷರಶಃ ಸುಳ್ಳು ಅಂತ ಹೇಳಿದಾರಲ್ಲ. ಅದಕ್ಕೆ ರಾಜ್ಯದ ಜನರ ಬೇಷರ ಕ್ಷಮೆಯನ್ನು ಕೇಳಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ನ ಸಚಿವರುಗಳಿಗೆ ಯಾರು ಆಪಾದನೆ ಮಾಡಿ ಅವರಿಗೆ ನಾನು ಸವಾಲು ಆಗ್ತಾಯಿದ್ದೀನಿ. ಧನ್ಯವಾದಗಳು.